ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಆಗಿರುವ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎಸ್ಐಟಿ ಅಧಿಕಾರಿಗಳ ತನಿಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುರುಕುಗೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳ ಎಂಟ್ರಿ ಕೂಡ ಇಡೀ ಪ್ರಕರಣದಲ್ಲಿ ಆಗಿದ್ದು ಮೇಜರ್ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಇಡಿ ಅಕ್ರಮ ಬಗೆದಷ್ಟು ಬಯಲಾಗ್ತಾನೆ ಇದೆ. ಕೆಪಿಎಸ್ಸಿ ಅಕ್ರಮ, ಕೆಪಿಎಸ್ಸಿ ಸದಸ್ಯರು ದಲ್ಲಾಳಿಗಳಿಗೆ ಸಂಕಷ್ಟ ಫಿಕ್ಸ್ ಅಂತೆ. ಬಗೆದಷ್ಟು ಬಯಲಾಗ್ತಾ ಇದೆ ಕೆಪಿಎಸ್ಸಿಯ ಅತಿ ದೊಡ್ಡ ಅಕ್ರಮ. ಕೆಪಿಎಸ್ಸಿ ಸದಸ್ಯರು ದಲ್ಲಾಳಿಗಳಿಗೆ ಸಂಕಷ್ಟ ಫಿಕ್ಸ್ ಅಂತೆ. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೋ ಅವರುಗಳಿಗೆ ಕೆಪಿಎಸ್ಸಿ ಅಕ್ರಮ ಬಿಚ್ಚಿಡ್ತಾ ಇದೆ. OMR ಶೀಟ್ಗಳು, ಸ್ಟ್ರಾಂಗ್ ರೂಮ್, ಸಿಸಿಟಿವಿ ಬಿಚ್ಚಿಟ್ಟ ಸತ್ಯನಾದ್ರೂ ಏನು? ಪರೀಕ್ಷೆ ಬರೆದು ನೇಮಕ ಆಗಿರೋರ ಮೇಲೂ ಕೂಡ ಸಿಐಡಿ ಅಧಿಕಾರಿಗಳ ಕಣ್ಣಂತೆ. ಕೆಪಿಎಸ್ಸಿ ಅಕ್ರಮ ಬಯಲಾಗ್ತಾ ಇದ್ದಂತೆ ಹಲವರಿಗೆ ನಡುಕ ಶುರುವಾಗಿ ಹೋಗಿದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕೆಪಿಎಸ್ಸಿ ಅಕ್ರಮದ ಇಂಚಿಂಚು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಸಿಐಡಿ ತನಿಖೆ ಜೊತೆಗೆ ಇಡಿ ಅಧಿಕಾರಿಗಳ ತನಿಖೆ. ಅಕ್ರಮ ಬೆಳಕಿಗೆ ಬರ್ತಾ ಇದೆ. ಕೆಪಿಎಸ್ಸಿ ಅಕ್ರಮ ಬಿಚ್ಚಿಡ್ತಾ ಇರೋದು ಸ್ಟ್ರಾಂಗ್ ರೂಮ್ ನಲ್ಲಿದ್ದ OMR ಶೀಟ್ಗಳು. 500ಕ್ಕೂ ಹೆಚ್ಚು OMR ಶೀಟ್ ಪ್ರತಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡದೆ OMR ಶೀಟ್ ಖಾಲಿ ಬಿಟ್ಟಿದ್ದಾರಂತೆ. ಖಾಲಿ ಬಿಟ್ಟಿರೋ ಪ್ರಶ್ನೆಗಳಿಗೆ ಸ್ಟ್ರಾಂಗ್ ರೂಮ್ ನಲ್ಲೇ ಉತ್ತರ ಬರೆದಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಒಂದೇ OMR ಶೀಟ್ ನಲ್ಲಿ ಎರಡೆರಡು ರೀತಿಯ ಇಂಕ್ ಬಳಸಿರೋದು ಪತ್ತೆಯಾಗಿದೆ. ಸ್ಟ್ರಾಂಗ್ ರೂಮ್ ನ ಸಿಸಿಟಿವಿ DVR ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಎಲ್ಲ OMR ಶೀಟ್ ಗಳನ್ನ FSL ಗೆ ರವಾನೆ ಮಾಡಿದ್ದಾರಂತೆ ಅಧಿಕಾರಿಗಳು. ಅಕ್ರಮದ ಬಗ್ಗೆ ಹಲವು ಅಭ್ಯರ್ಥಿಗಳಿಂದ ಸಿಐಡಿ ಮುಂದೆ ಹೇಳಿಕೆ ದಾಖಲಾಗಿದ್ದು, ಅಕ್ರಮದ ಹಿನ್ನೆಲೆ ಹಲವು ಕೆಪಿಎಸ್ಸಿ ಸದಸ್ಯರು ಮತ್ತು ದಲ್ಲಾಳಿಗಳು ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಈಗಾಗಲೇ 10 ಜನ ಸದಸ್ಯರು, 20ಕ್ಕೂ ಹೆಚ್ಚು ಸಿಬ್ಬಂದಿಗೆ ಸಿಐಡಿ ಅಧಿಕಾರಿಗಳು ನೋಟಿಸ್ ಇಶ್ಯೂ ಮಾಡಿದ್ದು, ವಿಚಾರಣೆ ಮುಗಿಸಿ ಹೋದವರ ಮೇಲೂ ಕೂಡ ಸಿಐಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಎಲ್ಲಿ ಯಾರನ್ನ ಸಂಪರ್ಕ ಮಾಡ್ತಾರೆ, ಎಲ್ಲಿ ಯಾವ ರೀತಿ ಮಾಹಿತಿ ಲೀಕ್ ಆಗುತ್ತೆ ಅಂತ ಅದನ್ನ ಕೂಡ ಸಿಐಡಿ ಅಧಿಕಾರಿಗಳು ಸದ್ಯಕ್ಕೆ ಮಾನಿಟರ್ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಸಿಐಡಿ ಅಧಿಕಾರಿಗಳ ತನಿಖೆ ವೇಳೆ ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಹೊಸ ಸತ್ಯಗಳು ಏನ್ ಬೆಳಕಿಗೆ ಬಂದಿದೆ ಅಂತ? ಅಕ್ರಮ ಆಗಿರೋದು ಗೊತ್ತು, ಕೋಟಿ ಕೋಟಿ ದುಡ್ಡಿಗೆ ಡೀಲ್ ಆಗಿರೋದು ಗೊತ್ತು, ಬಟ್ ಹೆಂಗ್ ಮಾಡ್ತಾ ಇದ್ರು ಈ ಅಕ್ರಮ ಅನ್ನೋದು ಪ್ರಶ್ನೆ. ಅದ್ರ ಆ ಕುರಿತ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ಶ್ರುತಿ, ಏನೋ ಇಲ್ಲಿ ಕೆಪಿಎಸ್ಸಿ ಅಭ್ಯರ್ಥಿಗಳು ಏನಿರ್ತಾರೆ, ಆಯ್ಕೆ ಆಗಿರುವಂತ ಅಭ್ಯರ್ಥಿಗಳು ಅಂದ್ರೆ ಸಾವಿರಾರು ಜನರು ಕೂಡ ಇದರಲ್ಲಿ ಎಕ್ಸಾಮ್ ಬರ್ದಿರ್ತಾರೆ. ಆದ್ರೆ ಅದರಲ್ಲಿ ಆಯ್ಕೆ ಆಗುವಂತದ್ ಮಾತ್ರ ಕೆಲವರು ಮಾತ್ರ. ಸೊ ಹೀಗಾಗಿ ಅಂತ ಸಂದರ್ಭದಲ್ಲಿ ಆ ಒಂದು ಏನೊಂದು 300ಕ್ಕೂ ಹೆಚ್ಚು ಜನರು ಏನಿರ್ತಾರೆ ಅವರನ್ನ ಮಾತ್ರ ಇವರು ಬೇರೆ ಕಡೆ ಕರ್ಕೊಂಡೋಗಿ ಅವರಿಗೆ ಅಂತಾನೆ ಒಂದು ಹೋಟೆಲ್ ಅನ್ನು ಕೂಡ ಬುಕ್ ಮಾಡಿ ಮೊದ್ಲೇ ಅವರೆಲ್ಲರೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ರು ಅನ್ನೋದು ಕೂಡ ಈಗಾಗ್ಲೇ ಕೆಲವೊಂದು ಮೂಲಗಳು ಕೂಡ ಹೇಳ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗಾಗ್ಲೇ 300ಕ್ಕೂ ಹೆಚ್ಚು OMR ಶೀಟ್ ಗಳನ್ನು ಕೂಡ ಈಗಾಗ್ಲೇ ಸಿಐಡಿ ಕೂಡ ವಶಕ್ಕೆ ಪಡ್ಕೊಳ್ತಿದೆ ಅಂತಾನು ಕೂಡ ಹೇಳಲಾಗಿದೆ. ಯಾಕಂದ್ರೆ ಇಲ್ಲಿ ಎಕ್ಸಾಮ್ಗೆ ಅಂತ ಬಂದವರು ಏನ್ ಮಾಡ್ತಿದ್ರು, ಒಂದು 5 ರಿಂದ 10 ಟಿಕ್ ಮಾಡಿ ಒಂದು 3 ಗಂಟೆ ಕಾಲ ಸುಮ್ನೆ ಕೂರ್ತಾ ಇದ್ರು. ಆ ನಂತರದಲ್ಲಿ ಅವರಿಗೆ ಸ್ಟ್ರಾಂಗ್ ರೂಮ್ ಕೂಡ ಕರ್ಕೊಂಡೋಗಿ ಆಗ ಅವರನ್ನ ಏನೋ ಎಲ್ಲವನ್ನು ಯಾವ್ಯಾವ ರೈಟ್ ಆನ್ಸರ್ಸ್ ಇರುತ್ತೆ, ಯಾವ್ದೇ ರಾಂಗ್ ಆನ್ಸರ್ಸ್ ಇರುತ್ತೆ ಅವೆಲ್ಲವನ್ನು ಕೂಡ ಹೇಳಿ ಅವ್ರಿಗೆ ಟಿಕ್ ಮಾಡಿಸ್ತಿದ್ರು ಅನ್ನೋದು ಕೂಡ ಈಗಾಗ್ಲೇ ಮೇಲ್ನೋಟಕ್ಕೂ ಕೂಡ ಗೊತ್ತಾಗಿರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ಮುಂದುವರೆಸಿರುವಂತದ್ದು. ಆದ್ರೆ ಈಗ ಸ್ಟ್ರಾಂಗ್ ರೂಮ್ ನಲ್ಲಿ ಇದ್ದಂತಹ ಸಿಸಿಟಿವಿ ಫುಟೇಜಸ್ ಏನಿದೆ ಅದು ಕೂಡ ಡಿಲೀಟ್ ಮಾಡಿದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಸೊ ಈಗ ಆ ಒಂದು ನಿಟ್ಟಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ರೆ ಯಾವ ಕಾರಣಕ್ಕೋಸ್ಕರ ಡಿಲೀಟ್ ಆಯ್ತು, ಯಾವಾಗಿನಿಂದ ಏನು ಫುಟೇಜಸ್ ಇತ್ತು, ಎಷ್ಟು ದಿನದ ಸ್ಟೋರೇಜ್ ಇತ್ತು, ಇದೆಲ್ಲವನ್ನು ಕೂಡ ಕೂಲಂಕುಷವಾದಂತಹ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. OMR ಶೀಟ್ ಅಲ್ಲಿ ಈಗಾಗಲೇ ಎರಡೆರಡು ಇಂಕುಗಳು ಕೂಡ ಬಳಕೆ ಆಗಿರೋದು ಕೂಡ ಗೊತ್ತಾಗಿರುವಂತದ್ದು. ಸೊ ಈಗ ಅದನ್ನು ಕೂಡ FSL ಗೂ ಕೂಡ ಕಳಿಸುವಂತ ಕೆಲಸನೂ ಕೂಡ ಈಗಾಗಲೇ ಸಿಐಡಿ ಕೂಡ ಮಾಡಿರುವಂತದ್ದು. ಆಗ ಗೊತ್ತಾಗ್ಬೋದು ಇನ್ ಕೇಸ್ ಯಾರು ಬೇರೆಯವ್ರು ಏನಾದ್ರು
ಬೇರೆ ಇಂಕ್ ಯೂಸ್ ಮಾಡಿದಾರ ಅಥವಾ ಅಭ್ಯರ್ಥಿಗಳು ಯೂಸ್ ಮಾಡಿರೋ ಇಂಕ ಅಂತ ಅದ್ರ ಬಗ್ಗೆ ಕೂಡ ಇದು ಸಾಕಷ್ಟು ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದಾಗಿ ಸಿಐಡಿ ಈಗಾಗಲೇ ಅದೆಲ್ಲವನ್ನು ಕೂಡ FSL ಗೂ ಕೂಡ ಕಳಿಸಿದೆ. ಈಗಾಗಲೇ 350ಕ್ಕೂ ಹೆಚ್ಚು OMR ಶೀಟ್ಸ್ ಗಳೇನಿದೆ ಅದನ್ನು ಕೂಡ ಈಗಾಗಲೇ ಕಳಿಸಿರುವಂತದ್ದು. ಈಗಾಗಲೇ ಅಭ್ಯರ್ಥಿಗಳನ್ನು ಕೂಡ ಸಿಐಡಿಗೆ ಕರೆಸ್ತಾ ಇದ್ದಾರೆ, ಅಲ್ಲೂ ಕೂಡ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ವಿಚಾರಗಳು ಇಲ್ಲಿ ಸಿಐಡಿ ಇಂದ ಹೊರಗೆ ಬರುತ್ತೆ ಮತ್ತೆ ಅಭ್ಯರ್ಥಿಗಳು ಯಾರ್ಯಾರ ಹೆಸರನ್ನ ಹೇಳ್ತಾರೆ ಅಂತ ನಾವು ಸಹ ಕಾದು ನೋಡ್ಬೇಕಾಗಿದೆ ಶ್ರುತಿ. ಓಕೆ ಅಜಯ್, ಈಗ ಇದರಲ್ಲಿ ಭಾಗಿಯಾದಂತಹ ಮಧ್ಯವರ್ತಿಗಳು ಸದಸ್ಯರು ಈಗಲೂ ಕೂಡ KPSC ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರಾ? ಅಟ್ಲೀಸ್ಟ್ ಅವ್ರನ್ನೇನಾದ್ರೂ ಹೊರಗಡೆ ಇಡುವಂತಹ ಕೆಲಸಗಳಾಗಿದೆಯಾ? ಅವರ ವಿರುದ್ಧ ಏನ್ ಕ್ರಮ ಆಗಿದೆ ಅಂತ, ಈಗ ಅವ್ರ ವಿರುದ್ಧ ಏನ್ ಕ್ರಮ ಕೈಗೊಳ್ಳಬಹುದು CID ಅಧಿಕಾರಿಗಳು? ಅಂದ್ರೆ ಯಾವುದೇ ಕ್ಷಣಕ್ಕಾದ್ರೂ ಅವರ ಬಂಧನದ ಅವಕಾಶಗಳಿದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಈಗಾಗಲೇ ಏನು ಯಾರ್ಯಾರು ಇಲ್ಲಿ ಅಭ್ಯರ್ಥಿಗಳಿದಾರೋ ಎಕ್ಸಾಮ್ ಬರ್ದಿ ಈ ರೀತಿಯಾಗಿ ಫ್ರಾಡ್ ಮಾಡಿದಾರೆ ಒಂದು ಆರೋಪ ಇದೆಯೋ ಅವರೆಲ್ಲರನ್ನು ಕೂಡ ಸಿಐಡಿ ಕರೆಸ್ತಾ ಇದೆ. ದಿನಕ್ಕೊಂದು 20 ಜನ 30 ಜನ ಈ ರೀತಿಯಾಗಿ ಕರೆಸಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಅವರ ಪ್ರತಿಯೊಂದು ಡೀಟೇಲ್ಸ್ ಅನ್ನ ತಗೊಳ್ತಿದ್ದಾರೆ. ಜೊತೆಗೆ ಅಭ್ಯರ್ಥಿಗಳೇನು ಇದ್ದಾರೆ ಅವರನ್ನು ಕೂಡ ಅಭ್ಯರ್ಥಿಗಳ ಏನು ಸಿಬ್ಬಂದಿಗಳೇನಿದ್ದಾರೆ ಅವರನ್ನು ಕೂಡ ಕರೆಸುವಂತ ಕೆಲಸಕ್ಕೂ ಕೂಡ ಸಿಐಡಿ ಮುಂದಾಗಿದ್ದಾರೆ. ಬಹುತೇಕವಾಗಿ ಎಲ್ಲಾ ಅಭ್ಯರ್ಥಿಗಳ ಹೇಳಿಕೆ ದಾಖಲಾದ ನಂತರದಲ್ಲೇ ಸಿಬ್ಬಂದಿಗಳಿಗೂ ಕೂಡ ವಶಕ್ಕೆ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಈವರೆಗೂ ಯಾರ ಬಂಧನವೂ ಕೂಡ ಆಗಿಲ್ಲ ಅಧಿಕೃತವಾಗಿ. ಹಾಗಾಗಿ ಎಲ್ಲಾ ಅಭ್ಯರ್ಥಿಗಳು ಕೊಡುವಂತ ಸ್ಟೇಟ್ಮೆಂಟ್ ಏನಿದೆ ಅದ್ರ ಮೇಲೆ ಯಾರ್ಯಾರನ್ನ ನಾವು ಅರೆಸ್ಟ್ ಮಾಡ್ಬೇಕು, ಯಾವ್ಯಾವ ಸಿಬ್ಬಂದಿಗಳು ಇಲ್ಲಿ ನಮಗೆ ಇವ್ರಿಗೆ ಸಹಾಯ ಮಾಡಿದ್ದಾರೆ, ಯಾರ್ಯಾರು ಹಣ ಪಡೆದಿದ್ದಾರೆ, ಮತ್ತೆ ಈಗಾಗ್ಲೇ ಶಿವಶಂಕರಪ್ಪ ಅವ್ರನ್ನು ಕೂಡ ಅಮಾನತನ್ನು ಮಾಡಲಾಗಿರುವಂತದ್ದು ಮತ್ತೆ 2ನೇ ಬಾರಿ ರಾಜ್ಯಪಾಲರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಿಬ್ಬಂದಿಗಳ ಮೇಲೂ ಕೂಡ ಕೆಲವರಿಗೆ ಅನುಮಾನ ಇದೆ, ಅವರನ್ನು ಕೂಡ ಕರೆಸುವಂತ ಕೆಲಸವನ್ನ ಸಿಐಡಿ ಮಾಡ್ತಾರೆ. ಇತ್ತ ಅಭ್ಯರ್ಥಿಗಳ ಸ್ಟೇಟ್ಮೆಂಟ್ ಅನ್ನು ತಗೊಳ್ತಾರೆ. ಅಲ್ಲಿ ಯಾವಾಗ ಇವರ ಸ್ಟೇಟ್ಮೆಂಟ್ ಮೇಲೆ ಕೆಲವೊಬ್ರು ಅಭ್ಯರ್ಥಿಗಳು ಏನಾದ್ರು ಪ್ರೂಫ್ ಕೊಟ್ಟಿದ್ದಲ್ಲಿ ಕಾಲ್ಸ್ ಡೀಟೇಲ್ಸ್ ಮೆಸೇಜಸ್ ಈ ರೀತಿಯಾದ ಏನಾದ್ರು ಕೊಟ್ಟಿದ್ದಲ್ಲಿ ಆಗ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಸದ್ಯಕ್ಕೆ ಯಾರನ್ನು ಕೂಡ ಈವರೆಗೂ ಅಧಿಕೃತವಾಗಿ ಬಂಧನವನ್ನ ತೋರಿಸಿಲ್ಲ ಅಂತ ಹೇಳ್ಬೋದು ಸ್ತುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.